ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಕಿಚನ್ನ ಒಂದು ಡಿಸೈನ್ ನಮಗಿನ ಮಾಹಿತಿಯನ್ನು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಕಿಚನನ್ನು ರೆಡಿ ಮಾಡಲಿಕ್ಕೆ ಬೇಕಾದಂತಹ ಒಂದು ಮೆಟೀರಿಯಲ್ಗಳ ಒಂದು ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯಾವಾಗಲೂ ಕೂಡ ಕಿಚನ್ ಅನ್ನೋದು ಒಂದು ಮನೆಯ ಪ್ರಮುಖವಾದಂತಹ ಒಂದು ಪಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ವಾಸ್ತುವನ್ನು ಕೂಡ ಗಮನಿಸಬೇಕಾಗುತ್ತೆ. ಕಿಚನ್ನ ವಾಸ್ತು ನಮ್ಮ ಒಂದು ವಾಸ್ತುವಿನ ಒಂದು ಪ್ರಮುಖ ಅಂಶಗಳಲ್ಲಿ ಕೂಡ ಒಂದಾಗುತ್ತೆ. ಸೊ ನಾರ್ಮಲಿ ನಾವು ಕಿಚನನ್ನು ಅಗ್ನಿಮೂಲೆಯಲ್ಲಿ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ. ಸೊ ಅಗ್ನಿಮೂಲೆ ಅಂದರೆ ಅದು ಆಗ್ನೇಯ ದಿಕ್ಕು ಅಂತ ಕೂಡ ಹೇಳ್ತೀವಿ ನಾವು. ಸೊ ಅದು ಅಲ್ಲದೆ ಇರೋ ನಮಗೆ ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ವಾಯುವ್ಯ ದಿಕ್ಕಿನಲ್ಲಿ ಕೂಡ ನಾವು ಕಿಚನ್ಗಳನ್ನು ಒಂದು ನಿರ್ಮಾಣವನ್ನು ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾವು ಒಂದು ಸಂಪೂರ್ಣವಾದ ವಿಡಿಯೋವನ್ನು ಕೂಡ ನಿಮಗೆ ಮಾಡ್ತೀನಿ. ಕಿಚನ್ ವಾಸ್ತು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಕಿಚನ್ ಕೌಂಟರ್. ಸೊ ಕಿಚನ್ ಕೌಂಟರ್ನ ಒಂದು ವಿಡ್ತ್ ಬಂದುಬಿಟ್ಟು ಸಾಮಾನ್ಯವಾಗಿ 2 ಫೀಟ್ ಇರುತ್ತೆ. ಸೊ 2 ಫೀಟ್ ಇರಲೇಬೇಕಾಗುತ್ತೆ. ಯಾಕೆಂದರೆ ಒಂದು ಗ್ಯಾಸ್ ಸ್ಟವ್ ಅದರ ಮೇಲ್ಗಡೆ ಇನ್ಸ್ಟಾಲ್ ಮಾಡಬೇಕಾದ್ರೆ ನಮಗೆ 2 ಫೀಟು ಕಿಚನ್ನ ಒಂದು ಕೌಂಟರ್ನ ವಿಡ್ತ್ ಇರಲೇಬೇಕಾಗುತ್ತೆ. ಒಂದು ಎಲ್ ಟೈಪಲ್ಲಿ ಕಿಚನ್ನ ಕೌಂಟರ್ನ ಮಾಡಿಕೊಂಡ್ರೆ ನಮಗೆ ತುಂಬಾ ಒಂದು ಸ್ಪೇಷಿಯಸ್ ಆಗಿರುತ್ತೆ. ಸೊ ಇದಾದಮೇಲೆ ನಾವು ಕಿಚನ್ ಕೌಂಟರ್ನ ಹೈಟಿಗೆ ಬರೋದಾದರೆ ನಮಗೆ ನಾರ್ಮಲಿ ಒಂದು ಸಫಿಷಿಯೆಂಟ್ ಸ್ಟೋರೇಜ್ ಹೈಟ್ ಸಿಗುವಾಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದಲ್ಲದೆ ಸೊ ನಮ್ಮ ಒಂದು ಕಂಫರ್ಟಬಿಲಿಟಿಗಾಗಿ ನಮ್ಮ ಒಂದು ಹೈಟಿಗೆ ಅನುಗುಣವಾಗಿ 32ರಿಂದ 37 ಇಂಚುವರೆಗೆ ನಾವು ಅದರ ಹೈಟನ್ನು ಮೇಂಟೈನ್ ಮಾಡ್ಕೋಬೋದು. ಅದಾದಮೇಲೆ ನೋಡೋದಾದರೆ ನಾವು ಕಿಚನ್ನ ಸ್ಟೋರೇಜ್ ಯೂನಿಟ್ಸು. ಸೊ ಕಿಚನ್ನ ಸ್ಟೋರೇಜ್ ಯೂನಿಟ್ಸ್ಗಳನ್ನು ನಾವು ಒಂದು 2-3 ವಿಧಗಳಾಗಿ ನಾವು ವಿಂಗಡಿಸ್ಬೋದು. ಒಂದು ಎಬವ್ ಕೌಂಟರ್ ಸ್ಟೋರೇಜ್ಗಳಾಗಿರ್ಬೋದು. ನಮ್ಮ ಕಿಚನ್ ಎಷ್ಟು ಸ್ಪೇಸ್ ಆಗಿದೆ, ಸೊ ಅದರ ಒಂದು ಅನುಗುಣವಾಗಿ ನಾವು ಮಾಡ್ಯುಲರ್ ಕಿಚನ್ಗಳನ್ನು ನಾವು ಮಾಡಿಕೊಂಡು ಹೋಗ್ಬೋದು. ಸೊ ನಾವು ಕಿಚನನ್ನು ಒಂದು ಮಾಡ್ಯುಲರ್ ಆಗಿ ಕಿಚನ್ಗೆ ಒಂದು ಇಂಟೀರಿಯರ್ ಮಾಡೋದಾದರೆ ನಾವು ಅದಕ್ಕೆ ಯಾವುದೆಲ್ಲ ಮೆಟೀರಿಯಲ್ಗಳನ್ನು ನಾವು ಯೂಸ್ ಮಾಡ್ಬೋದು ಅಂತಂದರೆ, ಸಾಮಾನ್ಯವಾಗಿ ವುಡನ್ನಲ್ಲಿ ಕೂಡ ನಾವು ಒಂದು ಮಾಡ್ಯುಲರ್ ಕಿಚನ್ನ ಮಾಡ್ಕೋಬೋದು. ಕಿಚನ್ ಕೌಂಟರ್ ಫಿನಿಶ್ ಆಗಿರ್ಬೋದು, ಅಥವಾ ನಾವು ಟಾಪ್ ಸ್ಟೋರೇಜ್ ಯೂನಿಟ್ಸ್ಗಳಾಗಿರ್ಬೋದು, ಅದನ್ನು ಕೂಡ ನಾವು ಮಾಡಲ್ನ ವುಡ್ಡು ಮಾಡಲಿ ಕೂಡ ಮಾಡ್ಕೋಬೋದು. ಸೊ ಬಜೆಟ್ ವೈಸ್ ನೋಡೋದಾದರೆ ನಾವು PVC ಅಲ್ಲಿ ಕೂಡ ಮಾಡ್ಕೋಬೋದು, ಪ್ಲೈವುಡಲ್ಲೂ ಕೂಡ ಮಾಡ್ಬೋದು. ಇನ್ನೂ ಕೂಡ ನಮಗೆ ಬಜೆಟ್ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನಾವು MDF ಇಲ್ಲದ್ರೆ HDF ಪ್ಯಾನಲ್ಗಳಿಗೆ ಕೂಡ ಹೋಗ್ಬೋದು. ಪಾರ್ಟಿಕಲ್ ಬೋರ್ಡ್ಸಲ್ಲೂ ಕೂಡ ಮಾಡ್ಬೋದು. ಮತ್ತು ನಾವು ಸ್ಟೈನ್ಲೆಸ್ ಸ್ಟೀಲಲ್ಲಿ ಕೂಡ ಮಾಡ್ಕೋಬೋದು. ಸೊ ಇದೆಲ್ಲ ಒಂದು ಕಾಸ್ಟ್ ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಆಗಿರುತ್ತೆ, ಅಂದರೆ ಕಾಸ್ಟ್ ಕಂಪ್ಯಾರಿಸನಲ್ಲಿ ಆಗಿರುತ್ತೆ. ಸೊ ಒಂದೊಂದು ಮೆಟೀರಿಯಲ್ ಕೂಡ ಒಂದೊಂದು ರೇಟ್ ಇರುತ್ತೆ. ಸೊ ನೀವು ವುಡನಲ್ಲಿ ಮಾಡೋದಾದರೆ ನಿಮಗೆ ಒಂದು ಲೈಫ್ ಇರುತ್ತೆ, ಒಂದು ಚೆನ್ನಾಗಿರೋ ಇಂಪ್ರೆಷನ್ಗಳು ಬರುತ್ತೆ. ಬಟ್ ಕಾಸ್ಟ್ ವೈಸ್ ನೋಡಿದರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದೇ ರೀತಿ ನೀವು ಪ್ಲೈವುಡ್ ಆಗಿ PVCಯಲ್ಲಿ ಹೋಗೋದಾದರೆ ಅಥವಾ ಪಾರ್ಟಿಕಲ್ ಬೋರ್ಡಾಗೆ ಹೋಗೋದಾದರೆ ನಿಮಗೆ ಸ್ವಲ್ಪ ಒಂದು ರೀಸನೇಬಲ್ ಅಮೌಂಟಲ್ಲಿ ನೀವು ಅದನ್ನು ಮಾಡ್ಕೋಬೋದು. ಅದೇ ಥರ ಅದರ ಫಿನಿಶಿಂಗ್ ನೋಡೋದಾದರೆ ನಾವು ಅಕ್ರೆಲಿಕ್ ಫಿನಿಶಿಂಗ್ ಮಾಡ್ಬೋದು, ಲ್ಯಾಮಿನೇಟ್ ಫಿನಿಶಿಂಗ್ ಮಾಡ್ಬೋದು. ಅನೇಕ ಒಂದು ಫಿನಿಶಿಂಗ್ ಮೆಥಡ್ ಕೂಡ ಇದೆ ಈಗ ಮಾಡರ್ನ್ ಇದರಲ್ಲಿ ಮಾಡಬೇಕಾಗುತ್ತೆ. ಮತ್ತೊಂದು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು ಸಿಂಕ್ನ ಒಂದು ಪೊಸಿಷನ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಕೂಡ ನಾವು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ವಾಸ್ತುವಿನ ಬಗ್ಗೆ ಕಿಚನ್ ಅದರಲ್ಲಿ ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ಥರ ಬೇಕು ಅಂತ. ಸೊ ಅದಾದಮೇಲೆ ನೋಡೋದಾದರೆ ಕಿಚನ್ ಸಿಂಕ್ನ ಒಂದು ಮಿನಿಮಮ್ ಸೈಜ್ ಬಂದುಬಿಟ್ಟು ಎಷ್ಟಿರಬೇಕು ಅಂತಂದರೆ, ಸೊ 18 ಇಂಚಸ್ ಬೈ 24 ಇಂಚಸ್, ಅಂದರೆ ಸಾಧಾರಣ 1.5 ಫೀಟಿಗೆ 2 ಫೀಟು ಮಿನಿಮಮ್ ಸಿಂಕ್ ಸೈಜ್ ವುಡ್ ಬಿ ದೇರ್. ಸೊ ಅದನ್ನು ಕೂಡ ನಾವು ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಯುಟಿಲಿಟಿಯಲ್ಲಿ ಸಪ್ರೇಟ್ ಸಿಂಕ್ ಇಟ್ಕೊಳ್ಳೋದ್ರಿಂದ ಸೊ ಕಿಚನ್ಗೆ ಅಟ್ಯಾಚ್ ಆಗಿ ಒಂದು ಯುಟಿಲಿಟಿ ಮಾಡಿಟ್ಕೊಂಡಿರ್ತಾರೆ. ಸೊ ಅಲ್ಲಿ ಒಂದು ಅವ್ರಿಗೆ ತುಂಬ ದೊಡ್ಡದಾದ ಇರ್ತಕ್ಕಂಥ ಒಂದು ಸಿಂಕನ್ನು ಕೂಡ ಅವರು ಪ್ರೊವೈಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕಿಚನ್ ಕೌಂಟರ್ ಟಾಪ್ಗೆ ಬರೋದಾದರೆ, ಸೊ ಕಿಚನ್ ಕೌಂಟರ್ ಟಾಪಲ್ಲಿ ನಾವು ಮುಖ್ಯವಾಗಿ ಏನೆಲ್ಲ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ಕೋಬೋದು ಕಿಚನ್ ಕೌಂಟರ್ ಟಾಪ್ ಮಾಡೋಕ್ಕೆ ಅಂತ ನೋಡೋದಾದರೆ, ಒಂದು ಕ್ವಾರ್ಟ್ಸ್ ಅಂದರೆ ಒಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಟೈಪ್ ಮೆಟೀರಿಯಲ್. ಸೊ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಬಟ್ ಕಂಪೇರ್ ಟು ಗ್ರಾನೈಟ್ ಇದು ಬಿಟ್ಟು ಕಾಸ್ಟ್ಲಿ ಆಗುತ್ತೆ. ಸೊ ನಾವು ಪಾಲಿಶ್ಡ್ ಗ್ರಾನೈಟ್ ಕೂಡ ಯೂಸ್ ಮಾಡ್ಬೋದು. ಸೊ ಇಟಾಲಿಯನ್ ಮಾರ್ಬಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಸೊ ನಾರ್ಮಲ್ ಮಾರ್ಬಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಟೈಲ್ಸ್, ಫುಲ್ ಬಾಡಿ ಟೈಲ್ಸ್, ಮಿನಿಮಮ್ 15 mm ತಿಕ್ ಟೈಲ್ಸನ್ನು ಕೂಡ ನಾವು ಖಂಡಿತವಾಗ್ಲೂ ಕಿಚನ್ ಟಾಪ್ಗೆ ಯೂಸ್ ಮಾಡಲೇಬೇಕಾಗುತ್ತೆ. ಆವಾಗ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ವಿಷಯಗಳೇನು ಅಂತಂದರೆ ನಾವು ನೋಡೋದಾದರೆ, ಸೊ ಕಿಚನ್ಗೆ ಬೆಸ್ಟ್ ಫ್ಲೋರಿಂಗ್ ಏನು ಅಂತ ನೋಡೋದಾದರೆ ನಾವು ಮ್ಯಾಟ್ ಫಿನಿಶ್ ಟೈಲ್ಸನ್ನು ಕೂಡ ಯೂಸ್ ಮಾಡ್ಬೋದು. ಸೊ ವುಡನ್ ಫ್ಲೋರಿಂಗನ್ನು ಯೂಸ್ ಮಾಡ್ಬೋದು. ಸೊ ಗ್ರಾನೈಟನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಗ್ರಾನೈಟಲ್ಲಿ ನಾವು ಲ್ಯಾಪತ್ರು, ಸೊ ಎಲ್ಲನೂ ಕೂಡ ಒಂದು ಸ್ವಲ್ಪ ನಾರ್ಮಲ್ ಫ್ಲೋರಿಗಿಂತ ಸ್ವಲ್ಪ ಮ್ಯಾಟ್ ಆಗಿರುವಂಥದ್ದು, ಸ್ವಲ್ಪ ದೊರಗಿರುವಂತಹ ಒಂದು ಮೆಟೀರಿಯಲ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಕಿಚನ್ನ ಫ್ಲೋರಿಂಗನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಸಲ ನಾವು ನೀರು ಅದೆಲ್ಲ ಚೆಲ್ಲಿದ್ರೆ ಸೊ ನಮಗೆ ಅದು ಸ್ಲಿಪ್ಪರಿ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ.
ಮತ್ತು ಇಂಪಾರ್ಟೆಂಟ್ ಬರೋದು ಕಿಚನ್ನ ಒಂದು ಟೈಲ್ಸ್. ಕಿಚನ್ ಟೈಲ್ಸ್ ಅಂದರೆ ವಾಲ್ ಟೈಲ್ಸ್. ಕಿಚನ್ ವಾಲ್ ಟೈಲ್ಸ್ ಬಂದ್ಬಿಟ್ಟು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಕಿಚನಲ್ಲಿ ಸಾಮಾನ್ಯವಾಗಿ ಆ ಒಂದು ಹೊಗೆ ಬರೋದ್ರಿಂದ ಆಗಿರ್ಬೋದು, ಅಥವಾ ನೀರಿನ ಒಂದು ಅಂಶಗಳಿರೋದ್ರಿಂದಾಗಿ ನಮಗೆ ಒಂದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಈಗ ಟೈಲ್ಸ್ ಹಾಕೋದ್ರಿಂದ ಗೋಡೆಗೆ ನಮಗೆ ಏನಾಗುತ್ತೆ, ಈ ಮೇಂಟೆನೆನ್ಸ್ಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾವು ತುಂಬಾ ಗಮನ ಕೊಡಬೇಕಾಗುತ್ತೆ. ಸೊ ನಾವು ಕ್ಯಾಬಿನೆಟ್, ಕಬೋರ್ಡ್ಸ್ ಅದೆಲ್ಲ ಬಿಟ್ಟು ಉಳಿದ ಜಾಗಕ್ಕೆ ಎಲ್ಲನೂ ನಾವು ಟೈಲ್ಸ್, ವಾಲ್ ಟೈಲ್ಸ್ ಹಾಕ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ. ಅವ್ರು ತುಂಬಾ ಒಂದು ಮೇಂಟೆನೆನ್ಸ್ ಫ್ರೀಯಾಗಿ ನಾವು ನೋಡ್ಕೋಬೋದು. ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿರ್ಬೋದು ಅನ್ಕೋತೀನಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಅದೇ ರೀತಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.